ಎತ್ತಿನ ಭುಜ ಟ್ರೆಕ್ಕಿಂಗ್ಗೆ ಬಂದ ಪ್ರವಾಸಿಗರು ಪರದಾಡಿದ್ದಾರೆ. ಮೂಲಭೂತ ಸೌಕರ್ಯಗಳಿಲ್ಲದೆ ಚಾರಣಕ್ಕೆ ಅನುಮತಿಯನ್ನ ನೀಡಲಾಗಿತ್ತು. ಅನುಮತಿ ನೀಡಿದ ಅರಣ್ಯ ಇಲಾಖೆಯ ವಿರುದ್ಧ ಆಕ್ರೋಶ ಕೇಳಿ ಬರ್ತಾ ಇದೆ. ಕಾಡಿನಲ್ಲಿ ಟ್ರೆಕ್ಕಿಂಗ್ ರಸ್ತೆ ತಿಳಿಯದೆ ಪ್ರವಾಸಿಗರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಮೂಡಿಗೆರೆ ತಾಲೂಕಿನ ಎತ್ತಿನ ಭುಜ ಪ್ರವಾಸಿ ತಾಣ ಇದೀಗ ಓಪನ್ ಆಗಿದೆ. ಹಾಗೆ ಯಾವುದೇ ಮುಂಜಾಗ್ರತಾ ಕ್ರಮವಿಲ್ಲದೆ ಇಲ್ಲಿ ಟ್ರೆಕ್ಕಿಂಗ್ಗೆ ಪರ್ಮಿಷನ್ ನೀಡಲಾಗಿದೆ. ಆನ್ಲೈನ್ನಲ್ಲಿ ಟ್ರೆಕ್ಕಿಂಗ್ಗೆ ಇವರು ಬುಕ್ ಮಾಡಿರ್ತಾರೆ. ಆದರೆ ಅಲ್ಲಿಗೆ ಬಂದಾಗ ಪ್ರವಾಸಿಗರಿಗೆ ನಿರಾಸೆಯಾಗಿದೆ. ಯಾಕಂದರೆ ಅವರಿಗಲ್ಲಿ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಮೊದಲೇ ಸಿಟಿ ಮಂದಿ, ಅವರಿಗೆ ಅಲ್ಲಿ ಕಾಫಿ ತೋಟದೊಳಗಡೆ ಅಥವಾ ಕಾಡೊಳಗಡೆ ಹೋಗ್ಬಿಟ್ರೆ ಅವರಿಗೆ ಓಡಾಡೋದಕ್ಕೆ ಕಷ್ಟ. ಹೀಗಾಗಿ ಅವ್ರಿಗೆ ಅಲ್ಲಿ ಗೈಡ್ ಇಲ್ಲ, ರೋಡ್ ಮ್ಯಾಪ್ ಇಲ್ಲ, ಏನೂ ಇಲ್ಲ. ಹೀಗಾಗಿ ಗೈಡ್ಗಳಿಲ್ಲದೆ ದಾರಿ ತಿಳಿಯದೆ ಪ್ರವಾಸಿಗರು ವಾಪಸ್ಸಾಗಿದ್ದಾರೆ. 5 ಕಿಲೋಮೀಟರ್ ಚಾರಣಕ್ಕೆ 300 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಿತ್ತು ಇಲಾಖೆ. ಹಾಗೆ ಗೈಡ್ಗೆ ಅಂತಲೇ ಪ್ರತಿ ಪ್ರವಾಸಿಗರಿಗೆ 75 ರೂಪಾಯಿ ಪ್ರತ್ಯೇಕ ಶುಲ್ಕ ನಿಗದಿಯಾಗಿತ್ತು. ಆದರೆ ಅಲ್ಲಿ ಯಾವುದೇ ರೀತಿ ಗೈಡು ಇರಲಿಲ್ಲ, ಏನೂ ಇರಲಿಲ್ಲ. ಹೀಗಾಗಿ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಪ್ರವಾಸಿಗರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆನ್ಲೈನ್ ಬುಕಿಂಗ್ ಮಾಡ್ಕೊಂಡಿದ್ವಿ. ಟ್ರೆಕ್ ಓಪನ್ ಇದೆ ಅಂತ ಬುಕಿಂಗ್ ಮಾಡಿದ್ದಾರೆ. ಆದ್ರೆ ಇಲ್ಲಿ ಬಂದು ನೋಡ್ತೀವಿ, ರೋಡ್ ಬ್ಲಾಕ್ ಇದೆ, ರೋಡ್ ಕ್ಲಿಯರ್ ಮಾಡಿಲ್ಲ ಫಾರೆಸ್ಟ್ ಆಫೀಸರ್. ಇಟ್ ನಾಟ್ ಡನ್. ದೇ ಹ್ಯಾವ್ ಟು ಕ್ಲಿಯರ್ ಎವ್ರಿಥಿಂಗ್ ಅಂಡ್ ದೆನ್ ಅಲೋ ಎವ್ರಿವನ್ ಟು ಬುಕ್ ದ ಟಿಕೆಟ್. ನಿಮ್ ಜೊತೆ ಯಾರು ಗೈಡ್ಗಳು ಯಾರು ಬರ್ಲಿಲ್ವಾ? ನಮ್ಮ ಜೊತೆ ಯಾವ ಗೈಡು ಬರ್ಲಿಲ್ಲ. ನಾವು ಅವ್ರಿಗೆ ಕರೆದ್ರು ಕೂಡ ಅವ್ರು ಬಂದಿಲ್ಲ. ನಮಗೇನು ಗೈಡು ಮಾಡಿಲ್ಲ. ನಾವು ಅರ್ಧ ತನ ಹೋಗ್ಬಿಟ್ಟು ವಾಪಸ್ ಬಂದಿದೀವಿ. ಆಮೇಲೆ ಅಲ್ಲಿ ವಾಟರ್ ಪೈಪ್ ಬರ್ಸ್ಟ್ ಆಗಿದೆ, ಫುಲ್ ನೀರ್ ಬರ್ತಾ ಇದೆ, ಅದನ್ನ ಕೂಡ ಯಾರು ಏನು ಮಾಡಿಲ್ಲ. ಈ ತರ ಮಾಡಿದ್ರೆ ಸೇಫ್ಟಿ ರೀಸನ್ಸ್ ಇರುತ್ತೆ, ಯಾರು ಬರೋದಿಲ್ಲ. ದೊಡ್ಡ ಗಿಡ ಬಿದ್ದಿದೆ, ಅದನ್ನ ಕ್ಲಿಯರ್ ಮಾಡಿಲ್ಲ. There is no path to go till Ettin Bhuja. So this is not done. Forest people have to take care. Forest officer have to take care of all these things. Bhuja trekking ಹೊರಟಿದ್ವಿ, ಆನ್ಲೈನ್ ಬುಕಿಂಗ್ ಮಾಡ್ಕೊಂಡಿದ್ವಿ. ಟ್ರೆಕ್ ಓಪನ್ ಇದೆ ಅಂತ ಬುಕಿಂಗ್ ಮಾಡಿದ್ದಾರೆ. ಆದ್ರೆ ಇಲ್ಲಿ ಬಂದು ನೋಡ್ತೀವಿ, ರೋಡ್ ಬ್ಲಾಕ್ ಇದೆ, ರೋಡ್ ಕ್ಲಿಯರ್ ಮಾಡಿಲ್ಲ ಫಾರೆಸ್ಟ್ ಆಫೀಸರ್. ಇಟ್ ನಾಟ್ ಡನ್. They have to clear everything and then allow everyone to book the tickets. ನಿಮ್ ಜೊತೆ ಯಾರು ಗೈಡ್ಗಳು ಯಾರು ಬರ್ಲಿಲ್ವಾ? ನಮ್ಮ ಜೊತೆ ಯಾವ ಗೈಡು ಬರ್ಲಿಲ್ಲ. ನಾವು ಅವ್ರಿಗೆ ಕರೆದ್ರು ಕೂಡ ಅವ್ರು ಬಂದಿಲ್ಲ. ನಮಗೇನು ಗೈಡು ಮಾಡಿಲ್ಲ. ನಾವು ಅರ್ಧ ತನ ಹೋಗ್ಬಿಟ್ಟು ವಾಪಸ್ ಬಂದಿದೀವಿ. ಆಮೇಲೆ ಅಲ್ಲಿ ವಾಟರ್ ಪೈಪ್ ಬರ್ಸ್ಟ್ ಆಗಿದೆ.